Hello dear students, welcome to session number 22 of the auditing subject for the BBS 6th semester. In this class, we'll be going through the internal check mechanism related to wage payment. We've already covered, we are already discussed about the guidelines related to payment of wages, which are in generic, as well as preparation of maintenance of wage records. In this session, we'll be going through the guidelines related to preparation of wage sheets and payment of wages. While preparing wage sheets are prepared by a separate office in the accounts department called wages office. They are in charge of preparation of wage sheets based upon the documents provided by the provided by the concerned departments, the time records, piece records, then the overtime slips, payouts, passing out slips, etc. provided, on the basis of which they will calculate the number of hours spent in the workshop, number of pieces manufactured if they are paid on piece wages basis. Overtime, if any, will be added to their wages. And if there is any passing out slip where they have taken off from their job, then that amount of wages will be deducted from their wages. ವೇಜಸ್ ಶೀಟ್ಸ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಒಂದು ಸೆಪರೇಟ್ ವೇಜ್ ಆಫೀಸ್ ಅಂತ ಹೇಳಿ ಮೇಂಟೈನ್ ಮಾಡ್ತಾರೆ. ಅದು ಅಕೌಂಟ್ ಸೆಕ್ಷನ್ಸ್ ನ ಅಥವಾ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ನ ಅಂಗವಾಗಿರ್ತದೆ. ಈ ಆಫೀಸ್ ನ ಸ್ಟಾಫ್ ಪ್ರತಿ ವಾರ ವೇಜ್ ಶೀಟ್ ಅನ್ನು ಪ್ರಿಪೇರ್ ಮಾಡುತ್ತೆ. ಎಂಪ್ಲಾಯೀಸ್ ನ ಆರ್ಗನೈಸೇಷನ್ ಅಲ್ಲಿ ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ದಾರೆ, ಅದರ ಮೇಲೆ ಅವರಿಗೆ ವೇತನವನ್ನ ಅಥವಾ ಮಜೂರಿಯನ್ನ ಕೊಡಲಾಗುತ್ತೆ. ಎಷ್ಟು ಪೀಸಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಎಷ್ಟು ಓವರ್ ಟೈಮ್ ಕೆಲಸ ಮಾಡಿದ್ದಾರೆ, ಮತ್ತು ಓವರ್ ಟೈಮಿಗೆ ಎಷ್ಟು ವೇಜಸ್ ಅನ್ನ ಕೊಡಬೇಕು, ಪ್ಲಸ್ ಅವರು ತಮ್ಮ ಕೆಲಸದ ಅವಧಿಯಲ್ಲಿ ಆಫ್ ತಕೊಂಡಿದ್ರೆ, ಅಂದ್ರೆ ಅಬ್ಸೆಂಟ್ ಆದ್ರೆ ಅಥವಾ ಯಾವ್ದಾದ್ರು 1-2 ಗಂಟೆಗಳ ಮಟ್ಟಿಗೆ ಅವರು ತಮ್ಮ ಪರ್ಸನಲ್ ಕೆಲಸಕ್ಕೆ ಪರ್ಮಿಷನ್ ತಗೊಂಡು ಹೊರಗೆ ಹೋಗಿದ್ರೆ ಆ ಅವಧಿಯನ್ನ ಅವರ ವೇತನದಿಂದ ಅಥವಾ ವೇಜಸ್ ನಿಂದ ಕಡಿತಗೊಳಿಸಬೇಕಾದ ಕೆಲಸವನ್ನ ವೇಜಸ್ ಆಫೀಸ್ ನಿರ್ವಹಿಸ್ತದೆ. ಈ ವೇಜಸ್ ಆಫೀಸ್ should be kept under a responsible officer. ಕಂಟ್ರೋಲ್ ಅನ್ನೋದು ಒಬ್ಬ ಉನ್ನತಾಧಿಕಾರಿಯ ಕೈಯಲ್ಲಿ ಇರಬೇಕಾಗತ್ತೆ. ಬಟ್ ಈ ಉನ್ನತ ಅಧಿಕಾರಿಗೆ ಯಾವ ಕಾರಣಕ್ಕೂ ಕೂಡ ವೇಜ್ ರೆಕಾರ್ಡ್ಸ್ ನ ಮೇಲೆ ಯಾವುದೇ ಕಂಟ್ರೋಲ್ ಅಥವಾ ರೆಗ್ಯುಲೇಷನ್ ಇರಬಾರ್ದು. ಮತ್ತು ಪೇಮೆಂಟ್ ಆಫ್ ವೇಜಸ್ ನ ವಿಷಯದಲ್ಲಿ ಕೂಡ ಅವನಿಗೆ ಯಾವುದೇ ರೀತಿಯ ಹಸ್ತಕ್ಷೇಪ ಇಲ್ಲದಂತಹ ಒಂದು ಆಫೀಸರ್ ಅನ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಬಿಕಾಸ್ ಇಫ್ ದರ್ ಈಸ್ ಡ್ಯುವಲ್ ರೆಸ್ಪಾನ್ಸಿಬಿಲಿಟೀಸ್ in connection with preparation of wages sheet as well as payment of wages, he may misuse, there is a chance that he may misuse his power or authority to misappropriate the funds in connection of this wages. ಈ ಉನ್ನತ ಅಧಿಕಾರಿಗೆ ಯಾವುದೇ ರೀತಿಯ ವೇಜ್ ಪೇಮೆಂಟ್ ಅಥವಾ ಮೇಂಟೆನೆನ್ಸ್ ಆಫ್ ವೇಜ್ ರೆಕಾರ್ಡ್ಸ್ ನ ವಿಷಯದಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲದಂತ ಉನ್ನತ ಅಧಿಕಾರಿ ಆಗಿರಬೇಕು. ಯಾಕಂತ ಹೇಳಿದ್ರೆ ಅವ್ರು ಇಂಥ ರೋಲ್ಸ್ ಎರಡನ್ನೂ ನಿಭಾಯಿಸಲಿಕ್ಕೆ ಜವಾಬ್ದಾರಿ ಕೊಟ್ಟಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಡಿಪೆಂಡೆಂಟ್ ಆಫೀಸರ್ ಒಬ್ಬ ಈ ವೇಜ್ ಆಫೀಸ್ ಅನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಇನ್ ಕೇಸ್ ಆಫ್ ಲಾರ್ಜ್ ಕನ್ಸರ್ನ್ಸ್ ವೇರ್ ದರ್ ಆರ್ ಡಿಫರೆಂಟ್ ಶಿಫ್ಟ್ಸ್, ಅಂತ ಹೇಳಿದ್ರೆ ಒಂದು 24 ಗಂಟೆಯೂ ಒಂದು ಕೆಲವೊಮ್ಮೆ ಫ್ಯಾಕ್ಟ್ರೀಸ್ ರನ್ ನಡೀತದೆ. 3 ಶಿಫ್ಟ್ ಅಲ್ಲಿ 4 ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತಹ ಫ್ಯಾಕ್ಟ್ರೀಸ್ಗಳು ಇದಾವೆ. ಸೊ ಅಂತ ಆರ್ಗನೈಸೇಷನ್ಗಳೇ ಲೂಸ್ ವೇಜ್ ಶೀಟ್ಸ್ ಅನ್ನು ಯೂಸ್ ಮಾಡೋದು ಒಳ್ಳೇದು. ಬಿಕಾಸ್ ಲೂಸ್ ವೇಜ್ ಶೀಟ್ಸ್ ಅನ್ನು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಮಲ್ಟಿಪಲ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಬೇರೆ ಬೇರೆ ಯೂನಿಟ್ಸ್ ನ ವರ್ಕರ್ಸ್ ಇರ್ತಾರೆ. ಸೊ ಕೆಲಸವನ್ನ ಹಂಚಿಕೊಡ್ಲಿಕ್ಕೆ ಲೂಸ್ ವರ್ಕ್ ಶೀಟ್ಸ್ ಇದ್ರೇನೆ ಒಳ್ಳೇದಾಗತ್ತೆ. ಸೊ ದಟ್ ದ ವರ್ಕ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್. ಒಬ್ಬರೇ ಆ ಕೆಲಸವನ್ನ ಮಾಡಬೇಕಾಗಿಲ್ಲ. ವೇಜಸ್ ಆಫೀಸ್ ನ ಇತರ ಕ್ಲರ್ಕ್ ಗಳಿಗೂ ಕೂಡ ಕೆಲಸವನ್ನ ಹಂಚಿಕೊಡ್ಲಿಕ್ಕೆ ಲೂಸ್ ವೇಜ್ ಶೀಟ್ ಇಂದ ಸುಲಭ ಆಗುತ್ತೆ. The next one is the wages sheet should be prepared at the end of the week. Generally weekly wage payment ಇರ್ತದೆ, ಬಟ್ ಕೆಲವು ಕಡೆ ಮಂತ್ಲಿ ವೇಜ್ ಪೇಮೆಂಟ್ ಕೂಡ ಇರುತ್ತೆ. This depends upon the attendance, the time, the quantity of the work done, which are prepared, which are taken from the time cards, piece work cards, overtime slips and pass out slips submitted by the concerned department. ಆಯಾ ಡಿಪಾರ್ಟ್ಮೆಂಟ್ಗಳು ಸಬ್ಮಿಟ್ ಮಾಡಿದಂಥ ಟೈಮ್ ಕಾರ್ಡ್ಸ್, ಪೀಸ್ ಕಾರ್ಡ್ಸ್, ಓವರ್ ಟೈಮ್ ಸ್ಲಿಪ್ಸ್ ಮತ್ತು ಪಾಸ್ಔಟ್ ಸ್ಲಿಪ್ಸ್ ನ ಮೇಲೆ ವೇಜ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾರೆ ವಾರ ಅಂತ್ಯದಲ್ಲಿ ಅಥವಾ ತಿಂಗಳ ಅಂತ್ಯದಲ್ಲಿ.
ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೊಮ್ಮೆ ಪೇಮೆಂಟ್ ಮಾಡುವ ಪ್ರೊಸೀಜರ್ ಆಯಾಯ ಕಂಪನಿಗೆ ಬಿಟ್ಟದ್ದಾಗಿರ್ತದೆ, ಆಯಾಯ ಆರ್ಗನೈಸೇಷನ್ಗೆ ಬಿಟ್ಟದ್ದಾಗಿರ್ತದೆ. ಇನ್ ಕೇಸ್ there is time wages payment, separate wage sheet should be prepared. In case if it's piece wages, separate wage sheet should be prepared. ಕೆಲವೊಂದು ಆರ್ಗನೈಸೇಷನ್ಗಳಲ್ಲಿ ಟೈಮ್ ವೇಜ್ ಆಸ್ ವೆಲ್ ಆಸ್ ಪೀಸ್ ವೇಜ್ ಎರಡೂ ಇರುತ್ತೆ. ಸೊ ಆವಾಗ ಈ ಎರಡನ್ನ ಸಪ್ರೇಟ್ ಆಗಿ ಪ್ರಿಪೇರ್ ಮಾಡಿ ಮುಂದಕ್ಕೆ ಅದನ್ನ ಟೋಟಲ್ ಮಾಡಿ ಪೇಮೆಂಟ್ ಮಾಡುವ ವಿಧಾನವನ್ನ ಅನುಸರಿಸಬೇಕು. Then comes the preparation of wage sheet should be distributed in such way that the clerks, many clerks are included here. So ಒಂದಿಬ್ರು ಕ್ಲರ್ಕ್ಸ್ ರೆಕಾರ್ಡ್ಸ್ ಅನ್ನ ವೆರಿಫೈ ಮಾಡಿ ಅದನ್ನ ರೆಕಾರ್ಡ್ ಮಾಡು ಅಂದ್ರೆ ಪೀಸ್ ವರ್ಕ್ ರೆಕಾರ್ಡ್ಸ್, ಟೈಮ್ ಕಾರ್ಡ್ಸ್, ಓವರ್ ಟೈಮ್ ಸ್ಲಿಪ್ಸ್, ಪಾಸ್ಔಟ್ ಸ್ಲಿಪ್ಸ್ ಅನ್ನ ವೆರಿಫೈ ಮಾಡಿ ಅದರಲ್ಲಿರುವ ಮಾಹಿತಿಯನ್ನ ವೇಜ್ ಶೀಟಿಗೆ ಬರೆಯುವಂತ ಕೆಲಸವನ್ನ ಮಾಡಬೇಕು. ಮತ್ತು ಈ ವೇಜ್ ಶೀಟ್ ಮುಂದಕ್ಕೆ ಒಬ್ಬ ಥರ್ಡ್ ಕ್ಲರ್ಕ್ ನ ಕೈಗೆ ಹೋಗಿ ಆ ನೇಮ್ ಆಫ್ ದ ವರ್ಕರ್, ಅವನ ಎಂಪ್ಲಾಯಿ ನಂಬರ್, ಅವನು ಮಾಡಿದಂತ ಕೆಲಸದ ಅವಧಿ ಮತ್ತು ಅದಕ್ಕೆ ಸರಿಯಾದ ವೇಜಸ್ ಅನ್ನ ಫಿಲ್ ಮಾಡೋದು, ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ನಂಬರ್ ಆಫ್ ಅವರ್ಸ್ ವರ್ಕ್ ಇಂಟು ದ ರೇಟ್ ಆಫ್ ವೇಜಸ್ ಪರ್ ಅವರ್, ಅಮೌಂಟ್ ಆಫ್ ವೇಜಸ್ ಸಿಗುತ್ತೆ, ಓವರ್ ಟೈಮ್ ವರ್ಕ್ ಮಾಡಿದೆ ಓವರ್ ಟೈಮ್ ನ ಪೇ ಕ್ಯಾಲ್ಕುಲೇಷನ್, ಬೋನಸ್ ಏನಾದ್ರು ಕೊಡ್ಬೇಕಾ, ಗ್ರಾಸ್ ಅಮೌಂಟ್ ಎಷ್ಟಾಗುತ್ತೆ, ಏನಾದ್ರು ಕಡಿತಗಳಿದ್ದಾವ, ಟ್ಯಾಕ್ಸ್ ಕಟ್ ಮಾಡ್ಬೇಕಾ, ಇನ್ಶೂರೆನ್ಸ್ ಇದೆ, ರೆಂಟ್ ಇದೆ, ಲೋನ್ ಏನ ತಗೊಂಡ್ರೆ ಏನೆಲ್ಲ ಡಿಡಕ್ಷನ್ಸ್ ಇದೆ, ಇದನ್ನೆಲ್ಲ ಮಾಡಿ ವೇಜ್ ಶೀಟ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಬರಿಬೇಕು. ಆದ್ರೆ ಅವನು ನೆಟ್ ವೇಜಸ್ ಕ್ಯಾಲ್ಕುಲೇಟ್ ಮಾಡಬಾರ್ದು. ಈ ಕೆಲಸವನ್ನ 4ನೇ ಕ್ಲರ್ಕ್ ಮಾಡ್ತಾನೆ. ದ 4th ಕ್ಲರ್ಕ್ ವಿಲ್ ವೆರಿಫೈ ದ ವರ್ಕ್ ಆಲ್ರೆಡಿ ಡನ್ ಬೈ ದ ಫಸ್ಟ್ 2 ಕ್ಲರ್ಕ್ಸ್ ನ ಇನ್ಫಾರ್ಮೇಶನ್, 3rd ಕ್ಲರ್ಕ್ ನ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ 4th ಕ್ಲರ್ಕ್ ಕೊನೆಯದಾಗಿ ನೆಟ್ ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ಸೊ ಗ್ರಾಸ್ ವೇಜಸ್ ಅವನಿಗೆ ಆಲ್ರೆಡಿ ಮಾಡಿ ಕೊಟ್ಟಿರ್ತಾರೆ. ಗ್ರಾಸ್ ವೇಜಸ್ ಇಂದ ಡಿಡಕ್ಷನ್ಸ್ ಅನ್ನು ಕಳೆದ್ರೆ ಬರುವಂತದ್ದು ನೆಟ್ ವೇಜಸ್. ಈ ಕ್ಯಾಲ್ಕುಲೇಷನ್ ಸರಿಯಾಗಿ ಆಗಿದ್ಯಾ ಅಂತ 4th ಕ್ಲರ್ಕ್ ಮಾಡಿ ಕೊನೆಯದಾಗಿ ನೆಟ್ ವೇಜಸ್ ಅನ್ನ ಬರೆದು ಆ ವೇಜ್ ಶೀಟ್ ಅನ್ನ 5th ಕ್ಲರ್ಕಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆ 5th ಕ್ಲರ್ಕ್ ಏನು ಕ್ಯಾಲ್ಕುಲೇಷನ್ಸ್ ಅಂತ ಹೇಳಿ ರೆಕಾರ್ಡ್ ಬರೆಯಲ್ಲ, ಬಟ್ ದ 5th ಕ್ಲರ್ಕ್ ವಿಲ್ ಬಿ ವೆರಿಫೈಯಿಂಗ್ ದ ಹೋಲ್ ವರ್ಕ್ ಫ್ರಮ್ ದ ಇನಿಷಿಯಲ್ ಎಂಟ್ರಿ ಆಫ್ ರೆಕಾರ್ಡ್ಸ್ ಆಫ್ ಟೈಮ್, ಪೀಸ್ ವರ್ಕ್, ಓವರ್ ಟೈಮ್ until the net wages calculation will be verified by him, and each of the clerk will sign on the wages sheets in the relevant sections wherever they have made the entry. This will make them accountable for their work. So ಪ್ರತಿಯೊಬ್ಬ ಕ್ಲರ್ಕ್ ತಾನು ಮಾಡಿದಂತ ಕೆಲಸದ ಸೆಕ್ಷನ್ಸ್ ನಲ್ಲಿ ತನ್ನ ಇನಿಷಿಯಲ್ಸ್ ಅನ್ನು ಹಾಕ್ತಾನೆ. ಹೀಗಾಗಿ ಅವರು ಮಾಡಿದಂತ ಕೆಲಸದ ಜವಾಬ್ದಾರಿಯನ್ನ ಅವರಿಗೆ ಅಸೈನ್ ಮಾಡಿರ್ಬೋದು. ಸೊ ಹಾಗಾಗಿ ಇದು ಏನಾದ್ರು ಎರರ್ ಅಥವಾ ಫ್ರಾಡ್ ಆದ್ರೆ ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ದಟ್ ಪರ್ಸನ್ ಹೂ ಹ್ಯಾಸ್ ಕಮಿಟೆಡ್ ದಿಸ್ ಎರರ್ ಆರ್ ಫ್ರಾಡ್ ವೆರಿ ಈಸಿಲಿ. Then comes the next one where the wages office should make a final thorough verification of gross and net wages and see that insurance deductions which are to be made have been done properly. ಸೊ ಪುನಃ ವೇಜಸ್ ಆಫೀಸ್ ಕೊನೆಯದಾಗಿ ಪೇಮೆಂಟಿಗೆ ಕಳಿಸುವ ಮೊದಲು ಗ್ರಾಸ್ ವೇಜಸ್, ನೆಟ್ ವೇಜಸ್ ಮತ್ತು ಇತರ ಡಿಡಕ್ಷನ್ಸ್ ಗಳೇನಿದಾವೆ ಅದು ಸರಿಯಾಗಿ ಆಗಿದೆಯಾ ಅಂತ ಒಂದು ವೆರಿಫೈ ಮಾಡಿ ಆಮೇಲೆ ಅದನ್ನ ಸರ್ಟಿಫಿಕೇಶನ್ಗೆ ಕಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದನ್ನ ವೇಜಸ್ ಆಫೀಸ್ ಮಾಡಿರ್ತದೆ, ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಅದನ್ನ ಸೈನ್ ಮಾಡಬೇಕು. ಹೌದು ಇದನ್ನೆಲ್ಲ ವೆರಿಫೈ ಮಾಡಲಾಗಿದೆ ಅಂತ ಹೇಳಿ ಈ ಕೆಲಸ ಆಗಿದ್ದಕ್ಕೆ ಒಂದು ಪ್ರೂಫ್ ಆಗಿ. ನಾರ್ಮಲಿ ದ ವರ್ಕ್ಸ್ ಮ್ಯಾನೇಜರ್ or the director of the concern or the head of the particular accounting department will sign. Then the number of workers and the rates of wages shown in the wage sheet should be checked with the official list of the workers. So in the previous session we have spoken that the HR department or the personnel department should give the official list anta. So ee listigu ee wage sheetigu tally ಮಾಡಿ ನೋಡಬೇಕು. official list ಅಲ್ಲಿ ಇರುವ ಹೆಸರುಗಳು ವಿತ್ ದ ಎಂಪ್ಲಾಯಿ ನಂಬರ್ ನಮ್ಮ ವೇಜ್ ಶೀಟ್ ಅಲ್ಲಿ ಇದೆ. ಅದಕ್ಕೆ ಹೊರತಾದ ಯಾರಾದ್ರೂ ವ್ಯಕ್ತಿಗಳಿದ್ರೆ ಇವರ ಬಗ್ಗೆ ಎನ್ಕ್ವೈರಿಗೆ ನಾವು ಕಳಿಸ್ಬೇಕಾಗತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಇನ್ಕ್ಲೂಷನ್ ಆಫ್ ಡಮ್ಮಿ ವರ್ಕರ್ಸ್. ಅಫಿಷಿಯಲ್ ಲಿಸ್ಟ್ ಅಲ್ಲಿ ಇಲ್ಲದಂತ ಎಂಪ್ಲಾಯಿ ಹೆಸರುಗಳು ಎಲ್ಲಿಯಾದ್ರೂ ವೇಜಸ್ ಶೀಟ್ ಅಲ್ಲಿ ಇದ್ರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಸೊ ದ್ಯಾಟ್ ಆ ಡಮ್ಮಿ ವರ್ಕರ್ಸ್ ಅಥವಾ ಗೋಸ್ಟ್ ವರ್ಕರ್ಸ್ ಅನ್ನ ನಾವು ಶೀಟ್ ಇಂದ ಹೊರಗಡೆ ಇರ್ಬೋದು. ದೆನ್ ಇನ್ಸೆಂಟಿವ್ ಬೋನಸ್ ಪೇಮೆಂಟ್ಸ್ ಟು ವರ್ಕರ್ಸ್ ಫಾರ್ ಎಕ್ಸ್ಟ್ರಾ ಔಟ್ಪುಟ್. ಏನಾದ್ರೂ ಇನ್ಸೆಂಟಿವ್ಸ್ ಇದ್ರೆ, ಎಕ್ಸ್ಟ್ರಾ ಔಟ್ಪುಟ್ ಮಾಡಿದ್ದಕ್ಕೆ ಇನ್ಸೆಂಟಿವ್ಸ್ ಇದ್ರೆ ಆ ಇನ್ಸೆಂಟಿವ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಲೆಕ್ಕಾಚಾರ ಮಾಡಲಾಗಿದೆಯೋ ಇಲ್ವೋ ಅನ್ನೋದನ್ನ ಪ್ಲಾನ್ ಪ್ರಕಾರ ವೆರಿಫೈ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ದೆನ್ ಒನ್ಸ್ ದ ವೇಜಸ್ ಶೀಟ್ಸ್ ಆರ್ ಪ್ರಿಪೇರ್ಡ್ ಅಂಡ್ ಸರ್ಟಿಫೈಡ್ ಆಸ್ ಕರೆಕ್ಟ್, ಇದನ್ನ ನಾವು ಏನ್ ಮಾಡ್ತೇವೆ, ಒಮ್ಮೆ ಸರ್ಟಿಫೈ ಆದ ನಂತರ ಇದನ್ನ ಕ್ಯಾಶ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡ್ತೇವೆ. ಕ್ಯಾಶ್
ಕ್ಯಾಶಿಯರ್ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಕ್ಯಾಶಿಯರ್ನ ಕೆಲಸ ಏನು? ಬಂದಂತಹ ಈ ವೇಜ್ ಶೀಟ್ಸ್ ಅನ್ನ ಟೋಟಲ್ ಮಾಡಿ ಎಷ್ಟು ಅಮೌಂಟ್ ಬೇಕಾದಿತ್ತು ಪೇಮೆಂಟ್ ಆಫ್ ವೇಜಸ್ಸಿಗೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಡಿಸ್ಬರ್ಸ್ಮೆಂಟ್ಗೆ ದಟ್ ಇಸ್ ವಾರಾಂತ್ಯದ ಸಂಬಳವನ್ನ ಕೊಡ್ಲಿಕ್ಕೆ ಬೇಕಾದಂತ ಅಗತ್ಯ ಸ್ಟೆಪ್ಸ್ ಅನ್ನ ತಗೋಬೇಕಾಗತ್ತೆ. So next is about payment of wages. As we have understood, once the wage sheets are prepared, it will be given to the cashier. Cashier ಈಗ ಪೇಮೆಂಟ್ ನ ಜವಾಬ್ದಾರಿಯನ್ನ ತಗೋಬೇಕು. ಸೊ ಪೇಮೆಂಟ್ ನ ಜವಾಬ್ದಾರಿ ಕ್ಯಾಶಿಯರ್ ಅದಾದ್ರಿಂದ he should be given the chance of going to the bank and withdrawing the money. But remember, in this case, the cashier who is in connection, who has been assigned the duty of the payment of the wages, must not be associated with preparation of wage sheet. ವೇಜ್ ಆಫೀಸ್ ನಲ್ಲಿ ಅವನ ಕೈ ಅಥವಾ ಅವನ ಪಾರ್ಟಿಸಿಪೇಷನ್ ಇರಬಾರ್ದು. ಇಂತಹ ಕ್ಯಾಶಿಯರಿಗೆ ಮಾತ್ರ ನೀವು ಕ್ಯಾಶ್ ಡಿಸ್ಬರ್ಸ್ಮೆಂಟ್ ನ ಜವಾಬ್ದಾರಿಯನ್ನ ಕೊಡಬೇಕು. Then it should be seen that the clerks who are associated in the preparation of wages sheets are not allowed to take part in payment of wages. ವೇಜಸ್ ಆಫೀಸ್ ನ ಕ್ಲರ್ಕ್ಸ್ ಯಾರು ವೇಜ್ ಶೀಟ್ ಅನ್ನ ಪ್ರಿಪೇರ್ ಮಾಡಿದ್ರು ಅವರು ಪೇಮೆಂಟ್ ಆಫ್ ವೇಜಸ್ ನ ಭಾಗವಾಗಬಾರ್ದು. ಬಿಕಾಸ್ ಅವರಲ್ಲಿ ಏನಾದ್ರೂ ಮ್ಯಾನಿಪುಲೇಷನ್ ಮಾಡಿ ಆ ಅಮೌಂಟ್ ಅನ್ನ ಏನಾದ್ರೂ ಪಾಕೆಟ್ ಮಾಡುವ ಐಡಿಯಾ ಇಟ್ಕೊಂಡ್ರೆ ಅವರನ್ನ ಪೇಮೆಂಟ್ ಆಫ್ ವೇಜಸ್ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿದ್ರೆ ಅವರು ತಮ್ಮ ಉದ್ದೇಶವನ್ನ ಸರಾಗವಾಗಿ ಅಚೀವ್ ಮಾಡ್ಕೋತಾರೆ. ಸೊ ಹಾಗಾಗಿ ಯಾರು ಪ್ರಿಪರೇಷನ್ ಆಫ್ ವೇಜಸ್ ಶೀಟ್ ನಲ್ಲಿ ಇನ್ಕ್ಲೂಡ್ ವರ್ಕ್ ಮಾಡಿದಾರೋ ಅವರನ್ನ ಯಾವುದೇ ಕಾರಣಕ್ಕೂ ಪೇಮೆಂಟ್ ಆಫ್ ವೇಜಸ್ ನ ಕೆಲಸಕ್ಕೆ ನೇಮಿಸಬಾರದು. ಒಮ್ಮೆ ವೇಜಸ್ ಶೀಟ್ ಬಂದ ನಂತರ ಕ್ಯಾಶಿಯರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ he should withdraw the necessary sum as shown in the wages sheet under the net wages column. ನೆಟ್ ವೇಜಸ್ ನ ಕಾಲಮ್ ನ ಟೋಟಲ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಅಮೌಂಟ್ ಅನ್ನ ಅವರು ಬ್ಯಾಂಕಿನಿಂದ ವಿತ್ಡ್ರಾ ಮಾಡ್ಬೇಕು. ವಿತ್ಡ್ರಾ ಮಾಡ್ಬೇಕಾದ್ರೆ ಬೇಕಾದಂತ ಅಗತ್ಯ ಚೇಂಜ್ ಅಂದ್ರೆ ಚಿಲ್ಲರೆಯನ್ನ ಅವನು ಬ್ಯಾಂಕಿನಿಂದಲೇ ಪಡ್ಕೊಳ್ಬೇಕು. ಸೊ ಯಾಕೆ ಅಂತ ಹೇಳಿದ್ರೆ ಡಿಸ್ಬರ್ಸ್ಮೆಂಟ್ ಹೊತ್ತಿಗೆ ಎಂಪ್ಲಾಯೀಸ್ ಹತ್ರ ಚಿಲ್ಲರೆ ಕೊಡಿ, ಅದು ಚೇಂಜ್ ಕೊಡಿ, ಡಿಫರೆನ್ಸ್ ಅಮೌಂಟ್ ಇಷ್ಟಿದೆ, ನೆಕ್ಸ್ಟ್ ಟೈಮಿಗೆ ಅಡ್ಜಸ್ಟ್ ಮಾಡ್ತೇನೆ, ಇಂಥದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಸೊ ಎಷ್ಟು ಎಕ್ಸಾಕ್ಟ್ಲಿ ಪೇಮೆಂಟ್ ಮಾಡಬೇಕು, ಅಷ್ಟು ಮೊತ್ತದ ಚಿಲ್ಲರೆ, ಅಷ್ಟು ಮೊತ್ತದ ಚೇಂಜ್ ಆಫ್ ನೋಟ್ಸ್, ಕಾಯಿನ್ಸ್, ವಾಟ್ ಎವರ್ ಇಸ್ ರಿಕ್ವೈರ್ಡ್ ಶುಡ್ ಬಿ ಟೇಕನ್ ಫ್ರಮ್ ದ ಬ್ಯಾಂಕ್. So that right amount of notes and coins are available to pay the individual worker. Next, after the money is withdrawn, the cashier shall make separate packets called pay packets, where each packet will have the name of the employee and the amount of wages to be paid to that particular worker. So ಈ ವರ್ಕರಿಗೆ ಸಂಬಂಧಪಟ್ಟ ಒಬ್ಬೊಬ್ಬ ವರ್ಕರಿಗೆ ಸಂಬಂಧಪಟ್ಟ ವೇಜಸ್ಸಿಗೂ ಒಂದೊಂದು ಎನ್ವಲಪ್ ಅನ್ನ ರೆಡಿ ಮಾಡಿ ಆ ಎನ್ವಲಪ್ ನಲ್ಲಿ ಅವನಿಗೆ ಕೊಡಬೇಕಾದಂತ ನಿವ್ವಳ ಮೊತ್ತ ನೆಟ್ ವೇಜಸ್ ಅನ್ನ ಹಾಕಿ ಇಡಬೇಕಾಗತ್ತೆ. ದಿಸ್ ವಿಲ್ ಹೆಲ್ಪ್ ದಟ್ ದ ಕ್ಯಾಶ್ disbursement of cash is not affected by calculating at the time of wages payment. ಸೊ ಇದನ್ನು ಕೂಡ ಮಾಡುವಾಗ ಕ್ಯಾಶಿಯರ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರು ವೇಜಸ್ ಶೀಟ್ ಪ್ರಿಪೇರ್ ಮಾಡ್ತಿದ್ರು ಅವರನ್ನ ಯಾವುದೇ ಕಾರಣಕ್ಕೂ ಪೇ ಪ್ಯಾಕೆಟ್ಸ್ ಅನ್ನ ಮಾಡುವಾಗ ಇನ್ಕ್ಲೂಡ್ ಮಾಡಬಾರ್ದು. ಫರ್ದರ್ ಯಾರಿಗೆ ವೇಜಸ್ ಪೇಮೆಂಟ್ ಮಾಡಬೇಕಾಗಿದೆಯೋ ಅವ್ರು ಇನ್ ಪರ್ಸನ್ ಅಂದ್ರೆ ಇಂಡಿವಿಜುವಲಿ ಬಂದು ಪೇಮೆಂಟ್ ಅನ್ನ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಮೊದಲೇ ಕೊಡಬೇಕು. ಪರ್ಸನಲಿ ಬರಬೇಕು. he should not send somebody else to collect the payment. the personally ಬರಬೇಕು. ಮತ್ತು ಈ ಪರ್ಸನಲಿ ಬಂದು ಕಲೆಕ್ಟ್ ಮಾಡ್ತಾ ಇರುವಾಗ ಬಂದಂತ ಎಂಪ್ಲಾಯಿ ನಿಜವಾಗ್ಲೂ ತನ್ನದೇ ಡಿಪಾರ್ಟ್ಮೆಂಟ್ ನ ಎಂಪ್ಲಾಯಿ ಹೌದೋ ಇಲ್ವಾ ಅನ್ನೋದನ್ನ ಆ ವರ್ಕ್ಶಾಪ್ ನ ಫೋರ್ಮನ್ ಕನ್ಫರ್ಮ್ ಮಾಡಬೇಕು. ಫೋರ್ಮನ್ ಅಥವಾ ರೆಸ್ಪಾನ್ಸಿಬಲ್ ಪರ್ಸನ್ ಒಬ್ಬ ವರ್ಕರ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಇಲ್ಲದೆ ಹೋದಲ್ಲಿ ಒಬ್ಬರ ಬದಲಿಗೆ ಇನ್ನೊಬ್ಬರು ಬಂದು ಕ್ಯಾಶ್ ಅನ್ನ ಕಲೆಕ್ಟ್ ಮಾಡುವ ಸಾಧ್ಯತೆ ಇರ್ತದೆ. ದಿಸ್ ವಿಲ್ ಲೀಡ್ ಟು ಫರ್ದರ್ ಎಂಪ್ಲಾಯಿ ಗ್ರಿವೆನ್ಸ್, ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಎಕ್ಸ್ ನ ಬದಲಿಗೆ ಎಕ್ಸ್ ನ ವೈ ಬಂದು, ಎಕ್ಸ್ ಆಬ್ಸೆಂಟ್ ಇದ್ರು ಕೂಡ ವೈ ಬಂದು ಎಕ್ಸ್ ನ ಅಮೌಂಟ್ ಅನ್ನು ತೆಗೆದುಕೊಂಡು ಹೋದಲ್ಲಿ ಎಕ್ಸ್ ಗೆ ಅನ್ಯಾಯ ಆಗುವ ಸಾಧ್ಯತೆ ಇರ್ತದೆ. ಸೊ ವಿ ಶುಡ್ ಬಿ ಕೇರ್ಫುಲ್ ದೇರ್. The next one is the payment of wages should be made in the presence of the works manager ಅಂತ ಹೇಳ್ತಾರೆ. ಸೊ ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ನ ಎದುರುಗಡೆ ಪೇಮೆಂಟ್ ಆಗ್ತಾ ಇದ್ರೆ ಅಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ, ಸ್ವಲ್ಪ ಮಾರಲ್ ಪ್ರೆಷರು ಇರುತ್ತೆ. ಸೊ ಆ ಟೈಮ್ ನಲ್ಲಿ ಹೆದರಿಸಿ ಬೆದರಿಸಿ ಏನಾದ್ರೂ ಕ್ಯಾಶ್ ಅನ್ನ ಕಮಿಷನ್ ರೂಪದಲ್ಲಿ ವರ್ಕರ್ಸ್ ಹತ್ರ ಸುಲಿಗೆ ಮಾಡುವಂತದ್ದೇನಾದ್ರೂ ಯಾವುದೇ ರೀತಿ ಆಕ್ಟಿವಿಟಿ ಆಗದ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಮತ್ತು ಸೀನಿಯರ್ ಆಫೀಷಿಯಲ್ ಸರ್ಪ್ರೈಸ್ ವಿಸಿಟ್ ಕೊಟ್ರೆ ಅದು ಕೂಡ ಒಂದು
ವೇಜ್ ಪೇಮೆಂಟ್ ಹೊತ್ತಿನಲ್ಲಿ ಸರ್ಪ್ರೈಸ್ ವಿಸಿಟ್ಸ್ ಕೊಟ್ರೆ ಇಟ್ ವಿಲ್ ಆಲ್ಸೋ ಆಕ್ಟ್ ಆಸ್ ಎ ಮಾರಲ್ ಚೆಕ್. ಸೊ the the senior officers or directors will anytime visit us ಅನ್ನೋ ಒಂದಿದ್ರೆ ಆಫೀಸರ್ಸ್ ಕೂಡ ಕೇರ್ಫುಲ್ ಆಗಿರ್ತಾರೆ, ವರ್ಕರ್ಸ್ ಕೂಡ ತುಂಬಾ ಜಾಗರೂಕರಾಗಿ ಇರ್ತಾರೆ. ವೇಜಸ್ ಪೇಮೆಂಟ್ ಮಾಡಿದಾಗ ದ ಸಿಗ್ನೇಚರ್ ಆಫ್ ಈಚ್ ವರ್ಕರ್ ಶುಡ್ ಬಿ ಒಬ್ಟೈನ್. ವೇಜಸ್ ಶೀಟ್ ನ ಮೇಲೆ ನೆಟ್ ವೇಜಸ್ ಮೊತ್ತದ ಎದುರುಗಡೆ ದ ಎಂಪ್ಲಾಯಿ ಶೆಲ್ ಸೈನ್, ತನಗೆ ಬಂದಿದೆ ಅಮೌಂಟ್ ಅನ್ನೋದ್ರ ಬಗ್ಗೆ ಅವನು ಕನ್ಫರ್ಮೇಶನ್ ಸಿಗ್ನೇಚರ್ ಹಾಕೋ ಮೂಲಕ ಕೊಡಬೇಕು. ಇನ್ ಕೇಸ್ ಎಂಪ್ಲಾಯಿಗೆ ಸಿಗ್ನೇಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾರ್ಮಲಿ ವಿ ಟೇಕ್ ದ ಥಂಬ್ ಇಂಪ್ರೆಷನ್. ಅಟ್ ದಟ್ ಟೈಮ್ ದ ಫೋರ್ಮೆನ್ ಅಂಡ್ ದ ವರ್ಕ್ಸ್ ಮ್ಯಾನೇಜರ್ ಶುಡ್ ಅಟೆಸ್ಟ್ ಇಟ್. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಎಂಪ್ಲಾಯಿ ಪ್ರೆಸೆಂಟ್ ಇರೋದಿಲ್ಲ, ಆಬ್ಸೆಂಟ್ ಇರ್ತಾನೆ ಪೇಮೆಂಟ್ ಮಾಡುವ ದಿನ, ಫಾರ್ ಸಮ್ ರೀಸನ್ ಹಿ ಇಸ್ ಆಬ್ಸೆಂಟ್. ಇನ್ ದಟ್ ಕೇಸ್ ದ ವೇಜಸ್ ಆಫ್ ದ ಆಬ್ಸೆಂಟಿ ವರ್ಕರ್ ಶುಡ್ ನಾಟ್ ಗಿವನ್ ಟು ಅದರ್ಸ್. ಬೇರೆಯವರಿಗೆ ಕೊಡಬಾರ್ದು, ಅವನೇ ಬಂದು ಮುಂದಕ್ಕೆ ತಗೊಳ್ಬೇಕು. ಇಲ್ಲ ಅನಿವಾರ್ಯ ಕಾರಣಗಳಿಂದಾಗಿ ಅವನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿದ್ರೆ ಅಟ್ ಲೀಸ್ಟ್ ಹಿ ಶುಡ್ ಗಿವ್ ಅ ಲೆಟರ್ ಆಫ್ ಅಥಾರಿಟಿ ಸೊ ದಟ್ ದ ಆಬ್ಸೆಂಟಿ ವರ್ಕರ್ ಶುಡ್ ಗಿವ್ ಅಥರೈಸೇಷನ್ ಟು ಅನದರ್ ಪರ್ಸನ್ ಟು ಕಲೆಕ್ಟ್ ಹಿಸ್ ವೇಜಸ್. ಬಟ್ ಇಂಥ ಏನಾದ್ರೂ ಸಿಸ್ಟಮ್ಸ್ ಏನಾದ್ರು ಅಥವಾ ಇಂಥ ಒಂದು ಸಾಧ್ಯತೆಯನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. this can be risky otherwise. Then after the disbursement of wages is complete, a list of unclaimed wages should be prepared and signed by the cashier, foreman and works manager. ಯಾರು ವೇಜಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿಲ್ವೋ ಅವರ ಹೆಸರು, ಅವರ ನಂಬರ್, ಅವರ ನೆಟ್ ವೇಜಸ್ ಅಮೌಂಟ್ ಅಂಡ್ ವಿತ್ ರೀಸನ್ ಫಾರ್ ದೇರ್ ಆಬ್ಸೆನ್ಸ್ ಬರೆದು ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕು. ಅಂಡ್ ಇನ್ ದಟ್ ಸ್ಟೇಟ್ಮೆಂಟ್ ದ ಕ್ಯಾಶಿಯರ್, ಫೋರ್ಮ್ಯಾನ್ ಅಂಡ್ ವರ್ಕ್ಸ್ ಮ್ಯಾನೇಜರ್ ಆಲ್ ದ ತ್ರೀ shall sign. This will ensure that the wages has not been paid to the person and it has not been also given away to authorized personnel in his absence. This amount will be kept aside for a week or so. If in the next week also he is not able to collect that money, then amount will be rebanked. ಬ್ಯಾಂಕಿಗೆ ಪುನಃ ಒಂದು ವಾರಗಳ ಕಾಲ ನಾರ್ಮಲಿ ಕಾಯ್ತಾರೆ. ಇಫ್ ಹಿ ಹ್ಯಾಸ್ ನಾಟ್ ರಿಪೋರ್ಟೆಡ್ ಬ್ಯಾಕ್ ದೆನ್ ದಟ್ ಅಮೌಂಟ್ ಶಲ್ ಬಿ ಬ್ಯಾಂಕ್ಡ್ ಅಗೇನ್. ಬ್ಯಾಂಕಿಗೆ ಪುನಃ ಡೆಪಾಸಿಟ್ ಮಾಡಿ ಮುಂದೊಂದು ದಿನ he might come back and he may claim for those wages. So payment of unclaimed wages on a subsequent date should be made only against authorization by responsible official. So after some 2 or 3 months, a person may come back and ask for his wages. Of course, he needs to be paid, but he payment ಮಾಡಬೇಕಾದ್ರೆ ಮೊದಲು whether he is the right person to get the unclaimed wages, whether it is authorized to make the payment. So works manager, foreman identify ಮಾಡಿ ಅನ್ಕ್ಲೇಮ್ ವೇಜಸ್ ಸ್ಟೇಟ್ಮೆಂಟ್ ಅನ್ನು ಚೆಕ್ ಮಾಡಿ ನಿಜವಾಗ್ಲೂ ಅವನಿಗೆ ಪೇಮೆಂಟ್ ಆಗಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ಮೇಲೆ ಅವನಿಗೆ ವೇಜಸ್ ಅನ್ನ ಪೇಮೆಂಟ್ ಮಾಡಬೇಕು. ಅಲ್ಲದೆ ಕ್ಯಾಶುವಲ್ ವರ್ಕರ್ಸ್ ಅಂದ್ರೆ ಇದು ಕಾಂಟ್ರಾಕ್ಟ್ ಲೇಬರ್ ಅಲ್ಲದೆ ಕೆಲವೊಮ್ಮೆ ದಿನಗೂಲಿ, ಒಂದೇ ದಿನಕ್ಕೆ ಅಥವಾ 2 ದಿನಕ್ಕೆ 3 ದಿನಕ್ಕೆ ಶಾರ್ಟ್ ಟರ್ಮಿಗೆ ಕೆಲವೊಮ್ಮೆ ವರ್ಕರ್ಸ್ ಬರ್ತಾರೆ. ಇವರ ರೆಕಾರ್ಡ್ಸ್ ಜಾಸ್ತಿ ತುಂಬಾ ಮೇಂಟೈನ್ ಮಾಡಿರೋದಿಲ್ಲ, ಪರ್ಸನಲ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ನಾರ್ಮಲಿ ಮಾಡಲ್ಲ. ಆದ್ರೂ ಕೂಡ ಅಟ್ಲೀಸ್ಟ್ ಅವರ ಹೆಸರು, ಅವರದೊಂದು ಐಡೆಂಟಿಟಿ ನಂಬರ್ ಏನಾದ್ರು ತೆಗೆದುಕೊಂಡು ಅವರಿಗೆ ಕೊಡಬೇಕಾದಂತ ವೇಜಸ್ ನ ಬಗ್ಗೆ ದಾಖಲೆಯನ್ನ ಮೇಂಟೈನ್ ಮಾಡೋದು ಒಳ್ಳೆಯದು. ಸೊ that the daily records of casual laborers can be checked by the responsible official and the payment for these casual workers should be made on the same day. ಈ ಕ್ಯಾಶುವಲ್ ವರ್ಕರ್ಸ್ಗೆ ಅದೇ ದಿನ ಅವರ ಸಂಬಳ ಅಥವಾ ಅದೇ ದಿನ ಅವರ ಕೂಲಿಯನ್ನ ಕೊಟ್ಟು ಕಳಿಸ್ಬೇಕಾಗತ್ತೆ. To avoid any fraud, the officer employing casual workers should not be connected with the payment of wages. ಕೆಲವೊಂದು ಕಡೆ ಈ ದಿನಗೂಲಿ ಕೆಲಸದವರು ಬೇಕಿರೋದ್ರಿಂದ ಆಡ್ ಹಾಕ್ ಬೇಸಿಸ್ ನಲ್ಲಿ ಬೇಕಾದ ಹಾಗೆ ಎಂಪ್ಲಾಯೀಸ್ ವರ್ಕರ್ಸ್ ಅನ್ನ ಎಂಪ್ಲಾಯ್ ಮಾಡ್ತಾರೆ. ಸೊ ಎಂಪ್ಲಾಯ್ ಮಾಡುವ ಆಫೀಸರಿಗೂ ಪೇಮೆಂಟ್ ಆಫ್ ವೇಜಸ್ಗೂ ಯಾವುದೇ ರೀತಿಯ ಲಿಂಕ್ ಇರಬಾರ್ದು. ಬಿಕಾಸ್ ಹಿ ಮೇ ಮಿಸ್ಯೂಸ್, ಬಿಕಾಸ್ ಬೈ putting in more employees than required, he may end up making some money out of this situation. So these are all certain guidelines related to wage payment, but that's not the end of the road. There can be the situations may be different in different offices. Based upon the requirement of the organization, we should make the necessary changes, or we should bring in necessary system of approval and payment of wages. With this we wind up the session number 22. Look forward for the session number 23. Thank you.